ಸಿಕ್ಕಿರುವ ಸಾಕ್ಷಿಗಳಿಂದ ಟ್ವೇಸ್ಟ್ ಕಾಟೇರನಿಗೆ ಕಂಬಿಯೇ ಗಟ್ಟಿ, ಮನೆ ಊಟಕ್ಕಾಗಿ ಜ್ವರ ಬಂತ. ಇದುವೇ ಇವತ್ತಿನ ಚದುರಂಗದ ಎರಡನೇ ಸುದ್ದಿ, ಊಟಕ್ಕಾಗಿ ಜ್ವರ. ನಟ ದರ್ಶನ್ ಸದ್ಯಕ್ಕಂತೂ ಜೈಲಿನಿಂದ ಹೊರಬರುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ನಟ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ಮುಂದುವರಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಮುಂದುವರಿಸಿದೆ ಕೋರ್ಟ್ ಈ ಸಂಬಂಧವಾಗಿ ಆದೇಶವನ್ನ ನೀಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನರಿಗೂ ಕೂಡ ಸದ್ಯಕ್ಕೆ ಜೈಲೇ ಗತಿ, ಜೈಲೇ ಖಾಯಂ ಅನ್ನುವಂಥದ್ದು ಈಗ ಸದ್ಯಕ್ಕಾಗಿದೆ. ಕಳೆದ 28 ದಿವಸಗಳಿಂದ ಏನು ಜೈಲಿನಲ್ಲಿದ್ದರು, ಇನ್ನೂ ಕೂಡ 14 ದಿವಸಗಳ ಕಾಲ ಜೈಲಿನಲ್ಲೇ ಇರಬೇಕಾಗಿದೆ. ಜೈಲೂಟ ಫಿಕ್ಸ್ ಆಗಿದೆ. ಇದು ಸದ್ಯಕ್ಕೆ ಕೋರ್ಟ್ಗೆ ಇವತ್ತು ಅವರನ್ನ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಆನ್ಲೈನ್ ಮೂಲಕ ಅವರು ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಪ್ರತಿ 14 ದಿವಸಕ್ಕೊಮ್ಮೆ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಕೋರ್ಟ್ 14 ದಿವಸಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನವನ್ನು ಮುಂದುವರಿಸಿರುವಂಥದ್ದು. ಇನ್ನು ದರ್ಶನ್ ಅವ್ರಿಗೆ ಯಾವ ಕಾರಣಕ್ಕೆ ಹಾಗಾದರೆ ಮತ್ತೆ ಜೈಲು ಫಿಕ್ಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ, ಬಹಳ ಮುಖ್ಯವಾಗಿ ಆರೋಪಿಗಳ ವಿರುದ್ಧ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಪ್ರಾಸಿಕ್ಯೂಷನ್ ಅವರು ಹೇಳಿರುವಂಥದ್ದು, ಅಂದರೆ ಪೊಲೀಸರು ಹೇಳಿರುವಂಥದ್ದು, ಆರೋಪಿಗಳ ವಿರುದ್ಧ ಕೊಲೆಯಲ್ಲಿ ಸಾಕ್ಷ್ಯಾಧಾರಗಳು ಇದ್ದಾವೆ ಮತ್ತು ಈ ಸಾಕ್ಷ್ಯಾಧಾರಗಳಿಂದ ಇವರು ಆರೋಪಿಗಳು ಅನ್ನುವಂಥದ್ದು ದೃಢಪಟ್ಟಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಪಾಯಿಂಟ್ ಔಟ್ ಮಾಡಲಾಗಿದೆ. ಆರೋಪಿಗಳಿಗೆ ಹಣ ನೀಡಿದ ಕೆಲವರ ವಿಚಾರಣೆ ಕೂಡ ನಾವಿನ್ನೂ ಮಾಡಬೇಕಿದೆ ಅನ್ನುವಂತಹದನ್ನು ಕೂಡ ಹೇಳಿದ್ದಾರೆ. ಯಾಕಂದರೆ ಅವರ ಮೇಲೆ ಇವರು ಇನ್ಫ್ಲುಯೆನ್ಸ್ ಮಾಡಬಾರ್ದು. ಆರೋಪಿಗಳಿಗೆ ಕೆಲವರು ಹಣ ನೀಡಿದ್ದಾರೆ, ಅದನ್ನು ಕೂಡ ನಾವು ತನಿಖೆ ನಡೆಸಬೇಕಿದೆ. ಕೃತ್ಯಕ್ಕೆ ಬಳಸಿದ ವಾಹನಗಳನ್ನು ಮತ್ತು ಮಾಲೀಕರನ್ನ ಪತ್ತೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ವಾಹನಗಳ ಮಾಲೀಕರನ್ನು ಪತ್ತೆ ಮಾಡಬೇಕು, ಭೌತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯವನ್ನ ನಾಶಪಡಿಸಿದ್ದಾರೆ ಇವರುಗಳು ಅನ್ನೋದನ್ನು ಕೂಡ ದರ್ಶನ್ ವಿರುದ್ಧದ ಆರೋಪ ಪಟ್ಟಿಗಳಲ್ಲಿ, ಅಂದರೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಮಾಡಿರುವಂತಹ ಡಿಫೆನ್ಸ್ ಏನು ಪ್ರಾಸಿಕ್ಯೂಷನ್ ಅವರು ಈ ವಿಚಾರಗಳನ್ನು ಹೇಳಿಕೊಟ್ಟಿದ್ದಾರೆ. ಇನ್ನು ವಶಪಡಿಸಿಕೊಂಡ ವಾಹನ ಕಳುವಾಗಿತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಸಿಮ್ಗಳ ಮೂಲ ಖರೀದಿದಾರರ ವಿಳಾಸ ಕೂಡ ಪತ್ತೆ ಹಚ್ಚಬೇಕಾಗಿದೆ ಅನ್ನೋದನ್ನು, ಅಂದರೆ ಇಲ್ಲಿ ಕೆಲವು ಸಿಮ್ಗಳು ನೇರವಾಗಿ ಅವರ ಹೆಸರಲ್ಲಿಲ್ಲ, ಬೇರೆಯವರ ಹೆಸರಲ್ಲಿದೆ ಅಂತೇಳಿ. ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ FSL ವರದಿಯನ್ನು ಕೂಡ ನಾವು ಸಂಗ್ರಹಿಸಬೇಕಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮೊಬೈಲ್ಗಳ ಡೇಟಾ ರಿಟ್ರೀವ್ ವರದಿಯು ಕೂಡ ಬರಬೇಕಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ DVR ರಿಟ್ರೀವ್ ಮಾಡಿ ದತ್ತಾಂಶವನ್ನು FSLಗೆ ಕಳುಹಿಸಬೇಕಾದಂಥ ಅಗತ್ಯತೆ ಇದೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಆರೋಪಿಗಳು ಸಂಪರ್ಕಿಸಿರುವ ಹಲವರ ವಿಚಾರಣೆಯೂ ಕೂಡ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಸಾಕ್ಷಿದಾರರಿಗೆ ಹೇಳಿಕೆ ನೀಡದಂತೆ ಬೆದರಿಕೆ ಹಾಕುವ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂಥದ್ದನ್ನು ಕೂಡ ವಿವರಿಸಿದ್ದಾರೆ. ಹಣಬಲ, ಅಭಿಮಾನಿಗಳ ಬಳಗವನ್ನು ಹೊಂದಿದ್ದು ಸಾಕ್ಷ್ಯನಾಶ ಆಗಬಹುದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಸಂಪೂರ್ಣ ಪಾತ್ರದ ಬಗ್ಗೆ ತಿಳಿಯಬೇಕಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗೆ 13 ಅಂಶಗಳ ಮೂಲಕವಾಗಿ ಈ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಯಾವ ಕಾರಣಕ್ಕಾಗಿ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಸಂಗಡಿಗರಿಗೆ, ಒಟ್ಟು 17 ಮಂದಿಗೆ, A1 ಮತ್ತು A2 ಅವರ ಸಂಗಡಿಗರಿಗೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ನ್ಯಾಯಾಂಗ ಬಂಧನ ಮುಂದುವರಿಸಬೇಕು, ಜೈಲೂಟ ಫಿಕ್ಸ್ ಆಗಬೇಕು ಮತ್ತು ಅವ್ರಿಗೆ ಯಾವುದೇ ಜಾಮೀನು ಸಿಗಬಾರದು ಅನ್ನುವಂತಹ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಪ್ರಕರಣ ದರ್ಶನ್ಗೆ ಸಂಬಂಧಪಟ್ಟಂಥದ್ದು ಹೈಕೋರ್ಟ್ನ ಮುಂದಿತ್ತು. ದರ್ಶನ್ ಅವರು ಈಗಾಗಲೇ ಅಲ್ಲಿ ಬೇಡಿಕೆಯನ್ನು ಮುಂದಿಟ್ಟಿದ್ರು, ನನಗೆ ಮನೆ ಊಟ ಬೇಕು, ನನ್ನ ಹೊಟ್ಟೆಗೆ ಜೈಲೂಟ ಹಿಡಿಸ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಆದರೆ ಈ ಊಟ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಮುಂದುವರೆದಿದೆ. ಮನೆಯೂಟಕ್ಕೆ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಮನೆಯೂಟ ಕೊಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ನಾಳೆ ಸಿಗಬಹುದು. ನಾಳೆ ಇದರ ಬಗ್ಗೆ ನಿರ್ಧಾರವನ್ನು ಕೋರ್ಟ್ ಮಾಡಬಹುದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ, ಯಾವ ಸ್ವರೂಪದಲ್ಲಿ ಇಲ್ಲಿ ದರ್ಶನ್ ವಿರುದ್ಧ ಅಂದರೆ ಪೊಲೀಸರ ಕಡೆಯಿಂದ ಅಥವಾ ಜೈಲಿನ ಕಡೆಯಿಂದ ಅಂಶಗಳನ್ನು ಒದಗಿಸಲಾಗಿದೆ ಅನ್ನೋದನ್ನು ನೋಡಿದಾಗ, ಜೈಲಿನಲ್ಲಿರುವ ನಟ ದರ್ಶನ್ಗೆ ಜ್ವರ ಇದೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಅವರಿಗೆ ಜೈಲೂಟ ಬೇಡ, ಮನೆ ಊಟ ಕೊಡಬೇಕು ಅನ್ನೋಂತಹ ಒಂದು ವಿಚಾರವನ್ನು ದರ್ಶನ್ ಪರ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. ವೈರಲ್ ಫೀವರ್ನಿಂದ ಬಳಲ್ತಾ ಇದ್ದಾರೆ ದರ್ಶನ್. ಈ ಒಂದು ಜೈಲಿನಲ್ಲಿ ವೈರಲ್ ಫೀವರ್ನಿಂದ ಅವರು ದರ್ಶನ್ ಅವರು ಬಳಲ್ತಾ ಇದ್ದಾರಂತೆ. ಆ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ದರ್ಶನ್ ಅವರು ವೈರಲ್ ಫೀವರ್ನಿಂದ ಬಳಲ್ತಾ ಇರುವಂಥದ್ದು, ಇದು ದರ್ಶನ್ ಕಡೆಯವರ ಡಿಫೆನ್ಸ್ ಇರುವಂಥದ್ದು. ಅಂದರೆ ಅವರಿಗೆ ಈ ಕಾರಣಕ್ಕಾಗಿ ಊಟ ಕೊಡಬೇಕು, ಮನೆ ಊಟ ಕೊಡಬೇಕು ಅಂತೇಳಿ. ನೋಡಿ, ಇವತ್ತೀಗ ಮನೆ ಊಟಕ್ಕೂ ಕೂಡ ಅವರು ಕೋರ್ಟಿನ ಅನುಮತಿಯನ್ನು ಪಡ್ಕೊಳ್ಬೇಕಾದಂಥ ಸ್ಥಿತಿಯಲ್ಲಿ
ತಮ್ಮದೇ ಆದಂತಹ ಅವರು ಎಸಗಿದ್ದಾರೆ ಎನ್ನಲಾಗಿರುವಂತಹ ಕೃತ್ಯದ ಕಾರಣಕ್ಕಾಗಿ ಅನುಭವಿಸ್ತಾ ಇದ್ದಾರೆ. ಇನ್ನು ಕಳೆದ 4 ದಿನಗಳಿಂದ ದರ್ಶನ್ಗೆ ವೈರಲ್ ಫೀವರ್ ಇದೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಲಾಗಿರುವುದು. ಕಳೆದ 4 ದಿನಗಳಿಂದ ದರ್ಶನ್ ಅವರಿಗೆ ವೈರಲ್ ಫೀವರ್ ಇದೆ ಅನ್ನುವಂತಹದನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೇನೆ ಈ ಎಲ್ಲ ಕಾರಣಗಳಿಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಂತೆ ದರ್ಶನ್ ಅನ್ನುವಂಥದ್ದನ್ನು ಕೂಡ ಇದು ವಕೀಲರು ಕೋರ್ಟಿನ ಮುಂದೆ ಮನದಟ್ಟು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡಿರುವಂತಹ ವಿಚಾರಗಳು. ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ದಾರೆ, ಮನೆಯೂಟ ಸಿಕ್ಕರೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಅನ್ನುವಂತಹ ಮನವಿಯನ್ನ ಕೋರ್ಟಿನಲ್ಲಿ ಮಾಡಲಾಗಿದೆ. ನೋಡಿ, ಬೇಕಿದ್ದಾಗ ಬೇಕಾದದ್ದನ್ನ ತಿನ್ನೋದಿಕ್ಕೆ ಅವಕಾಶ ಇದ್ದಂತಹ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ಜೈಲಿನಲ್ಲಿ ಕುಳಿತಿರೋದ್ರಿಂದಾಗಿ ಯಾವ ಹೊತ್ತಿಗೆ ಏನು ತಿನ್ನಬೇಕು ಅನ್ನೋದನ್ನ ಕೋರ್ಟ್ ಮೂಲಕವಾಗಿ ಪರ್ಮಿಷನ್ ತೆಗೆದುಕೊಂಡು ಬರಬೇಕಂತ ಅನಿವಾರ್ಯತೆಯಲ್ಲಿ ಇದ್ದಾರೆ. ಅವ್ರಿಗೆ ನೇರವಾಗಿ ತಾವು ಬಯಸಿದ್ದನ್ನು ತಿನ್ನುವಂಥ ಅವಕಾಶ ಇಲ್ಲ, ಯಾಕಂದರೆ ಅವರು ವಿಚಾರಣಾಧೀನ ಕೈದಿ. ಈ ಕಾರಣಕ್ಕಾಗಿಯೇ ಈಗ ಊಟಕ್ಕಾಗಿ ಅವರು ಅವರ ಜ್ವರದ ವಿಚಾರವನ್ನೇನು ಉಲ್ಲೇಖ ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಸಿಕ್ಯೂಷನ್ ಕಡೆಯಿಂದ ವ್ಯಕ್ತವಾಗಿರುವಂತಹ ಆಕ್ಷೇಪಗಳನ್ನು ಗಮನಿಸಿದಾಗ ಜೈಲಿಗೆ ಹೋಗುವವರೆಗೂ ಕೂಡ ಯಾವುದೇ ಅನಾರೋಗ್ಯ ಇರಲಿಲ್ಲ, ದರ್ಶನ್ ಅವರಿಗೆ ಯಾವುದೇ ಸ್ವರೂಪದಲ್ಲಿ ಅನಾರೋಗ್ಯ ಇರಲಿಲ್ಲ ಅನ್ನೋದನ್ನು ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ನೋಡಿ, ದರ್ಶನ್ ಅವರು ಬಂಧನ ಮಾಡಿದ್ದೆಲ್ಲಿ ನಿಮಗೆಲ್ಲರೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಬಂಧನ ಮಾಡಿರುವಂಥದ್ದು ಜಿಮ್ನಲ್ಲಿ. ಬೆಳಗ್ಗೆ ಮೈಸೂರಿನಲ್ಲಿ ಜಿಮ್ಗೆ ಹೋಗಿ ಜಿಮ್ನಲ್ಲಿ ಅವರು ಎಕ್ಸಸೈಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕಂಪ್ಲೀಟ್ ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಈಗ ಹೆಂಗೆ ಜ್ವರ ಬಂತು, ಈಗ ಹೀಗೆ ಕಾಯಿಲೆ ಬಂತು, ಯಾವುದೇ ಕಾಯಿಲೆ ಬಗ್ಗೆ ವೈದ್ಯಕೀಯ ದಾಖಲೆ ಕೂಡ ಅವರು ಸಲ್ಲಿಸಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಪ್ರಾಸಿಕ್ಯೂಷನ್ ಕಡೆಯಿಂದ ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ದಾರೆ. ಅವರಿಗೆ ಊಟ ಕೊಡಬೇಕು, ಮನೆ ಊಟ ಕೊಡಬೇಕು ಅನ್ನೋ ವಿಚಾರದಲ್ಲಿ ಯಾವುದೇ ಕಾಯಿಲೆ ಬಗ್ಗೆ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿಲ್ಲ. ಜೈಲಲ್ಲಿ ವಿನಾಯಿತಿಗಾಗಿ ಕಾರಾಗೃಹಗಳ ಐಜಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿರೋದಲ್ಲಿ ಜೈಲಿನಲ್ಲಿ ಐಜಿಗೆ ಸಲ್ಲಿಸಬೇಕಾಗುತ್ತೆ. ನಮಗೆ ಇಂತಹ ವಿನಾಯಿತಿ ಬೇಕು ಅನ್ನುವಂಥದ್ದನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದರ್ಶನ್ ಅವರ ಕಡೆಯಿಂದ ಲೋಪ ಆಗಿರೋದ್ರ ಬಗ್ಗೆಯೂ ಕೂಡ ಇವತ್ತು ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ಸ್ ಅನ್ನು ರೈಸ್ ಮಾಡಿದ್ದಾರೆ. ಪಡೆಯುವ ಸವಲತ್ತುಗಳ ನಿರ್ವಹಣೆಯ ಬಗ್ಗೆಯೂ ಕೂಡ ವಿವರಿಸಬೇಕು. ಏನೇನು ಸವಲತ್ತುಗಳನ್ನು ಪಡಿತಾ ಇದ್ದೀರಿ ಅನ್ನೋದನ್ನು ಕೂಡ ನೀವು ಜೈಲಿನ ಐಜಿ ಅವರಿಗೆ ವಿವರಣೆಯನ್ನು ಕೊಡಬೇಕು ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ನಿಯಮ ಪಾಲಿಸದೆ ಅರ್ಜಿ ಹಾಕಿದ್ದಾರೆ. ಇದೇ ಕಾರಣಕ್ಕೆ ಇದನ್ನು ಒಪ್ಪಬಾರದು. ಅಂದರೆ ಇವರು ಆಸ್ ಪರ್ ದ ಪ್ರೊಸೀಜರ್ ಯಾರಿಗೆ ಅಪ್ರೋಚ್ ಆಗಬೇಕು ಅವ್ರನ್ನ ಅಪ್ರೋಚ್ ಆಗಿಲ್ಲ, ಅವ್ರ ಹತ್ರ ಹೋಗಿ ಕೇಳಿಲ್ಲ, ನನಗಿಂಥದ್ದು ಬೇಕಿದೆ ಅನ್ನೋದನ್ನು ಹೇಳಿಲ್ಲ, ಅದನ್ನು ವಿವರಿಸಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೊಟ್ಟಿಲ್ಲ, ವೈದ್ಯಕೀಯ ದಾಖಲೆಯನ್ನು ಕೊಟ್ಟಿಲ್ಲ. ಈ ಕಾರಣಗಳಿಗಾಗಿ ಯಾವುದೇ ನಿಯಮವನ್ನು ಪಾಲಿಸದೇ ಇರೋ ಕಾರಣಕ್ಕಾಗಿ ಇವರೇನು ಇಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದಾರಲ್ಲ, ಈ ಅರ್ಜಿಯನ್ನು ಒಪ್ಕೊಳ್ಬಾರ್ದು ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಕಡೆನ ವಕೀಲರು. ಈ ಕಾರಣಕ್ಕಾಗಿಯೇ ಈ ಒಂದು ವಿಚಾರದಲ್ಲಿ ಈಗಾಗಲೇ ಪರ ವಿರೋಧವಾದಂತಹ ವಾದ ಪ್ರತಿವಾದ ನಡೆದಿದೆ. ದರ್ಶನ್ ಅವರಿಗೆ ಮನೆ ಊಟ ಕೊಡೋದಕ್ಕೆ ಇರುವಂತಹ ಅಂಶಗಳು, ದರ್ಶನ್ ಅವರಿಗೆ ಅಂತ ಹೇಳಿ ಅಲ್ಲ, ಯಾವುದೇ ಕೈದಿಗೆ ಮನೆ ಊಟ ಕೊಡೋದಕ್ಕೆ ಇರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಜೈಲಿನ ಮ್ಯಾನ್ಯುವಲ್ನಲ್ಲಿ ಅದಕ್ಕೆ ಅವಕಾಶ ಇದೆ, ಮನೆ ಊಟವನ್ನು ಕೊಡಿಸುವಂತಹ ಅವಕಾಶ ಇದ್ದೇ ಇರುತ್ತೆ. ಆದರೆ ದರ್ಶನ್ ಪ್ರಕರಣದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನೆ ಊಟ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರ ಪ್ರಯತ್ನ ಜೈಲಿನ ಮೂಲಕವಾಗಿ, ಜೈಲಿನ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕವಾಗಿ, ಜೈಲಿನ ಐಜಿ ಅವರಿಗೆ ಪೂರಕವಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನು ಕೊಡೋದ್ರ ಮೂಲಕವಾಗಿ, ಅಂದರೆ ಯಾವ ಕಾರಣಕ್ಕಾಗಿ ಈಗ ಜೈಲು ಊಟ ಕೊಡಬಾರ್ದು ಅನ್ನೋಂಥ ವಿಷಯಕ್ಕೆ ಬಂದಾಗ ಅವರ ಫಿಸಿಕಲ್ ಫಿಟ್ನೆಸ್ ವಿಚಾರ ಬರುತ್ತೆ. ಫಿಸಿಕಲ್ ಫಿಟ್ನೆಸ್ ಅಂದರೆ ದೈಹಿಕ ಆರೋಗ್ಯದ ವಿಚಾರ ಬರುತ್ತೆ. ದೈಹಿಕವಾಗಿ ಅವರು ಬಳಲ್ತಾ ಇದ್ದಾರೆ, ಅವರಿಗೆ ಜ್ವರ ಇದೆ ಅಥವಾ ಬೇರೆನೇನೋ ಇದೆ, ನಿತ್ರಾಣ ಇದೆ, ಇನ್ನೇನೋ ಇದೆ ಅಂತೇಳಿ, ಆದರೂ ಕೂಡ ಅದಕ್ಕೆ ಪೂರಕವಾಗಿರುವಂತಹ ವೈದ್ಯಕೀಯ ದಾಖಲೆಯನ್ನು ಜೈಲಿನ ಐಜಿ ಅವರಿಗೆ ಒದಗಿಸಬೇಕಾಗಿತ್ತು. ದರ್ಶನ್ ಅವರ ಜವಾಬ್ದಾರಿಯಾಗಿತ್ತು. ಆದರೆ ಆ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಅಬ್ಜೆಕ್ಷನ್ಸನ್ನು ಈಗಾಗಲೇ ಪ್ರಾಸಿಕ್ಯೂಷನ್ ಕಡೆಯವರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕೋರ್ಟ್ ಯಾವ ಸ್ವರೂಪದ ತೀರ್ಮಾನವನ್ನು ಕೊಡುತ್ತೆ, ನಿಜಕ್ಕೂ ಕೂಡ ಇವರಿಗೆ ಊಟದ ಪರದಾಟ ನಿಲ್ಲಿಸಿ ಇವರಿಗೆ ಊಟ ಕೊಡಿಸ್ತಾರಾ, ಮನೆ ಊಟವನ್ನು ಕೊಡಿಸ್ತಾರಾ ಜಡ್ಜ್, ಅಥವಾ ಇವರಿಗೆ ಮನೆ ಊಟ ಬೇಕಿಲ್ಲ ಯಾಕಂದರೆ ಇವರು ನಿಯಮಾವಳಿಯನ್ನು ಪಾಲನೆ ಮಾಡಿಲ್ಲ, ಹೀಗಾಗಿ ಅವರಿಗೆ ಜೈಲೂಟವೇ ಸಾಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರಾ ಅಂತ ನೋಡಬೇಕಾಗಿದೆ. ಆದರೆ ಜೈಲೂಟವೂ ಕೂಡ ಒಳ್ಳೆಯ ಫುಡ್ಡನ್ನೇ ಜೈಲಲ್ಲೂ ಕೂಡ ಕೊಡ್ತಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇರುವಂಥದ್ದು. ಈ ಕಾರಣಕ್ಕಾಗಿ ಜೈಲೂಟದ ವಿಚಾರದಲ್ಲಿ ದರ್ಶನ್ ಎತ್ತಿರುವಂತಹ ಪ್ರಶ್ನೆಗಳಿಗೆ ಯಾವ ಸ್ವರೂಪದ ಉತ್ತರ ಕೋರ್ಟ್ ಮೂಲಕ ಸಿಗುತ್ತೆ ಅನ್ನೋಂಥದ್ದನ್ನು ಕುತೂಹಲದಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂಥದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.